ಇದು ಯಾಕೆ ಈ ಪ್ರಶ್ನೆ ಯೋಗೇಶ್ ಯಾಕೆ ಬೇಕು ಅಂತ ಹೇಳೋದಾದ್ರೆ ಈ ಹಸಿರು ಮತ್ತು ಈ ತಾಲೂಕಿನ ನೆಮ್ಮದಿನ ಸಾಕ್ಷಿ ಅಂತ ನಾನು ಹೇಳ್ತೀನಿ. ಇವತ್ತು ನಮ್ಮ ತಾಲೂಕು ಹಸಿರಾಗಿರೋದು ಹಾಗೂ ನೆಮ್ಮದಿಯಾಗಿರೋದು ಅದಕ್ಕೆ ಬಹು ದೊಡ್ಡ ಸೇವೆ. ಆಮೇಲೆ ಅದನ್ನ ಆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಯೋಗೇಶ್ವರರು. ಈಗ ನೋಡಿ 5-6 ವರ್ಷದಿಂದ ನಮ್ಮ ಚನ್ನಪಟ್ಟಣ ಪರಿಸ್ಥಿತಿ ನೋಡೋಕ್ ಆಗ್ತಾ ಇಲ್ಲ. ಊರು ತುಂಬಾ ಕಸ ಬಿದ್ದಿದೆ, ಕೆಲ್ಸಗಳಿಲ್ಲ ಜನರಿಗೆ, ಯಾವುದು ಕೇಳೋರಿಲ್ಲ. ಯಾವ ಕಚೇರಿಯಿಂದಲೂ ಒಂದು ಕೆಲಸ ಸರಿಯಾಗಿ ಒಂದು ಆಗ್ತಾ ಇಲ್ಲ. ಕೇಳೋರಿಲ್ಲ. ತಬ್ಲಿ ತಮ್ಮ ಪತ್ರಿಕಾರವರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ. ಇವತ್ತು ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರೂ ಕಷ್ಟ ಇದೆ. ಒಂದು ಆಫೀಸ್ನಲ್ಲಿ, ಒಂದು ಮುನ್ಸಿಪಲ್ನಲ್ಲಿ ಅಂತೂ ಬೇಡ ಕಚಡ ಆಗ್ಬಿಟ್ಟಿದೆ ಕೆಲಸ. ಯಾರು ಕೇಳೋರೇ ಇಲ್ಲ. ನಮಗೆ ನಾವು ತಪ್ಪು ಮಾಡ್ಕೊಂಡ್ವಿ ಅಂತ ಹೇಳ್ತೀವಿ. ಹಿಂದೆ ನಾವು ಆಯ್ಕೆ ಮಾಡಿದ್ದು ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಚೆನ್ನಾಗೆ ಅನುಭವ ಆಗಿದೆ. ನಮ್ಮ ತಾಲೂಕು, ನಮ್ಮ ಮನುಷ್ಯ ನಮಗೆ ಮೊದಲಿಂದಲೂ ಸೇವೆ ಮಾಡಿರೋರು, ನಮ್ಮ ತಾಲೂಕು ಸೇವೆ ಮಾಡಿರೋರನ್ನ ನಾವು ಗುರುತಿಸಿದ್ದೀವಿ. ಅವರು ಯೋಗೇಶ್ವರೇ ಮುಂದೆ MLA ಆಗಬೇಕು ಅನ್ನೋದು ನಮ್ಮ ಬಯಕೆ. ಯೋಗೇಶ್ವರೇ ಸರ್, ಬೇಸರಗಳು ಇದೆ. ಅವ್ರ ಬೇಸರ ರಾಜಕೀಯದಲ್ಲಿ ಆಗುತ್ತೆ. ಹೌದು, ರಾಜಕೀಯದಲ್ಲಿ ಬೇಸರ ಆಗುತ್ತೆ. ಅವ್ರ ತೀರ್ಮಾನದಿಂದ ಬೇರೆಯವ್ರಿಗೆ ಬೇಸರ ಆಗುತ್ತೆ. ಈಗ ಪುಟ್ಟಸ್ವಾಮಿ ಅವರು ಹೇಳಿದ್ರು, ಕೆಲವು ಅವ್ರದ್ದು ಸ್ವಲ್ಪ ತಿದ್ಕೋಬೇಕು ಅವರು ಅಂತ. ಹಾಗೆ ನಾವು ತಿದ್ಕೊಂಡು ಬಂದಿದ್ದೀವಿ, ಅವರು ತಿದ್ಕೋಬೇಕು. ಅದರಲ್ಲಿ ಏನು ತಪ್ಪಿಲ್ಲ. ಮುಸ್ಲಿಂನ ವೋಟ್ ಕೊಡೋದಿಲ್ಲ ಸರ್. ಯಾಕೆ ಸುಳ್ಳು ಯಾಕೆ ಹೇಳ್ಬಿಟ್ಟು ಹೋಗ್ಲಿ ಇಷ್ಟು ಜನರಲ್ಲಿ. ನಾನು ಮುಸ್ಲಿಂ ವೋಟ್ ಕೊಡೋದಿಲ್ಲ ಬಿಜೆಪಿಗೆ. ನಮ್ಗೆ ಯೋಗೇಶ್ ಬೇಕು ಅಂತ ಬಂದಿದ್ದೀವಿ. ಅದು ಯೋಗೇಶ್ ಶರೀರ್ ಸಂಬಂಧಿ ತೀರ್ಮಾನ. ಹೆಂಗ್ ಬರ್ಬೇಕು ನಮ್ಮ ಬಿಜೆಪಿಗೆ ನಾವು ವೋಟ್ ಹಾಕಿಲ್ವಲ್ಲ, ಹಾಕ್ತೀವಿ ಅಂತ ಸುಳ್ಳು ಕೇಳೋಣ. ನಮ್ಗೆ ಯೋಗೇಶ್ವರ್ ಮುಖ್ಯ. ಯೋಗೇಶ್ವರ್ ಮುಖ್ಯ ನಮ್ಗೆ. ನಾವು ಹೇಳ್ತಾ ಇದೀವಿ, ಇವಾಗ ಸಾಹೇಬರು ಹೇಳಿದ್ರು ಅವರು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ಅಂತ. ನಾವು ಅದೇ ಆಸೆನಲ್ಲಿ ಬಂದಿದ್ದೀವಿ. ನಮ್ಗೆ ಪ್ರಶ್ನೆ ನೀವೇನ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತು. ನಾವು ನಿಮ್ ಉತ್ತರನೂ ನಿಮ್ಗೆ ಗೊತ್ತಿದೆ. ಅದ್ರ ಮೇಲೆ ಚರ್ಚೆ ಇಲ್ಲ. ಇನ್ನೊಂದೇನ್ ಮಾತಂದ್ರೆ, ಇಲ್ಲ, ನಾವು ನಮ್ಮ ಆಸೆ ಯೋಗೇಶ್ವರ್ ಬೇಕು ನಮ್ಗೆ. ನಾವು ಆ ಪಕ್ಷನ, ಯಾವ ಪಕ್ಷ ಬಿಜೆಪಿ ನಾವು ಅದನ್ನ ನಂಬುದಿಲ್ಲ, ನಾವು ಅದಕ್ಕೆ ಹೋಗುದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ಸುಳ್ಳ್ಯಾ ಕೇಳೋಣ ನಿಮ್ ಮುಂದೆ, ನಿಮ್ ಜನ ಅದು ಆಮೇಲೆ ತೀರ್ಮಾನ. ನಮ್ಗೆ ಯೋಗೇಶ್ವರ್ ಬೇಕು. ನಮ್ಗೆ ಅವರು ಪಕ್ಷೇತರ ನಿಂತ್ಕೋತಾರೆ ಅನ್ನೋ ನಮ್ಮ ಆಸೆ. ನಾವು ಒತ್ತಾಯ ಮಾಡ್ತಾ ಇದೀವಿ. ಅದ್ರಲ್ಲಿ ಏನೇ ತಪ್ಪಿದೆ? ಅಲ್ಲ, ನಾವು ಹೌದು ಅದು ನಾವು ನಾವು ಹೇಳಕ್ ಆಗುದಿಲ್ಲ, ಪ್ರಾಮಿಸ್ ಮಾಡಕ್ ಆಗುದಿಲ್ಲ. ಸುಳ್ಳು ಯಾಕೆ ಹೇಳ್ಬಿಟ್ಟು ಹೋಗೋಣ ನಿಮ್ ಮುಂದೆ. ನಮ್ಗೆ ಸಾರಾ ಸಗಟಾಗಿ ಹೇಳ್ಬೇಕಂದ್ರೆ ನಮ್ಗೆ ಯೋಗೇಶ್ವರ್ ಬೇಕು. ಯೋಗೇಶ್ವರು ಯಾರಿಗೂ ಏನು ನಮಗೂ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಇವತ್ತು ಗಂಟ ನಮ್ಗೆ ಏನ್ ತೊಂದರೆ ಇಲ್ಲ ಅವರಿಲ್ಲ. ನಮ್ಗೆ ಅವ್ರಿಗೆ ಸರ್ JDS ಅಭ್ಯರ್ಥಿ ಆಗಿದ್ರೆ ಹಾಕಿದೀವಲ್ಲ. ಈಗ JDS ತಾನ ನಮಗೆ ಇದ್ದು. ಈಗ JDSಗೆ ಯೋಗೇಶ್ ಬಂದ್ಬಿಡ್ತಾರಂದ್ರೆ ಅವತ್ತು ಹಾಕ್ತೀವಿ, ಇವತ್ತು ಹಾಕ್ತಿವಿ. ಅವತ್ತು ಹಾಕ್ತಿವಿ ಅಂದ್ವಿ ನಾವು. ಯೋಗೇಶ್ವರ್ಗೆ ನಾವೇ ಹೇಳಿದ್ವಿ JDS ತಗೋಬೇಡಿ, ನೀವು ಹಾಕ್ತಿವಿ ಅಂತ. ಇವತ್ತು ಹೇಳ್ತಾ ಇದೀವಿ ಹಾಕ್ತಿವಿ ಸರ್. ಪಕ್ಷೇತರ ನಿಂತ್ಕೊಳ್ಳಿ ಅಂತ ನಮ್ಮ ಆಸೆ ಹೇಳ್ಬೇಕು ಅಂದ್ರೆ. ಇಲ್ಲರೆ ಅವ್ರಿಗೆ ಕಾಂಗ್ರೆಸ್ ಕೊಟ್ರೆ ಬಹಳ ಒಳ್ಳೇದು. ಅದು ಅವ್ರು ಸೇರಿದ್ದು. ನಾವು JDS ಬಗ್ಗೆ ಮಾತಾಡ್ತಾ ಇದೀವಿ ಸರ್. ನಾವು JDS ಬಗ್ಗೆ ಮಾತಾಡ್ತೀವಿ. ಬಿಜೆಪಿ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಸರ್. ಬಿಜೆಪಿ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಅದು ಬೇಕು ಬೇಡ ನಮ್ಗೆ ಬೇಕಾಗಿಲ್ಲ. ನಮಗೆ ಯೋಗೇಶ್ವರ್ ಬೇಕು. ನಾವು ಯೋಗೇಶ್ವರ್ಗೆ ನಮ್ಮ ಪ್ರಕಾರ ನಾವು ಕೇಳ್ಕೊತಾ ಇದ್ದೀವಿ. ಯೋಗೇಶ್ವರ್ ನಿಂತ್ಕೊಳ್ಳಿ, ಯೋಗೇಶ್ವರ್ MLA ಆಗ್ಲಿ. ಇಲ್ಲಿ ಮುಂದೆ ನಮ್ಗೆಲ್ಲ ಅನುಕೂಲ ಆಗುತ್ತೆ. ಈಗೇನ್ ಸರ್ಕಾರ ಮನೆ ಹತ್ರನೇ ಸರ್ಕಾರ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಆಗ್ಲೇ ಅವ್ರು ಪ್ರಾಕ್ಟಿಕಲ್ ಆಗಿ ಅವ್ರಿದ್ದಾಗ ಮಾಡಿದ್ದಾರೆ. ಯಾವ ಊರು, ಯಾವ ಹಳ್ಳಿ, ಯಾವ ಬೀದಿ ಬಿಟ್ಟಿಲ್ಲ. ಪ್ರತ್ಯೇಕ ಒಂದ್ ಕಡೆನೂ ಹೋಗಿ ಕಷ್ಟ ಸುಖ ಕೇಳಿರೋ ವ್ಯಕ್ತಿ ಅವರು.